ಅಲ್ಲಿ ನಾವು ಕರೆಕ್ಟಾಗಿ ಪಾತ್ರ ಮಾಡಿ ಜನರನ್ನ ಖುಷಿ ಪಡಿಸ್ದೇವೆ ಅಂದ್ರೆ ಜನ ಬೇಕಾದಷ್ಟಿದ್ದಾರೆ ಸರ್, ಬೇಕಾದ ಕೊಡೋರಿದ್ದಾರೆ. ಅದನ್ನ ನಾವು ತಗೋಬೇಕು, ಅವ್ರಿಗೆ ಖುಷಿ ಪಡಿಸ್ಬೇಕು. ನೀವು ಎಂಥದೋ ನಾಟಕ ಹೆಂಗೋ ಆಡಿದ್ರಂದ್ರೆ ಯಾರು ಕೊಡಕ್ಕೆ ಮನಸ್ಸು ಬರ್ತದೆ? ಕೊಡ್ತಾರ? ಜೇವರ್ಗಿ ರಾಜಣ್ಣ ನಾಟಕಪ್ಪ ಅಂತಂದ್ರೆ ಒಳ್ಳೆ ನಾಟಕ ಹೋಗ್ಬೇಕು ಅಂತೇಳಿ ಬಂದುಬಿಡ್ತಾರೆ ಜನ. ಆದರೆ ಇನ್ನೂ ನಾವು ಏನು ಕೊಡಬೇಕಾಗಿತ್ತು ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಅತೃಪ್ತಿ ಇದೆ, ತೃಪ್ತಿ ಇಲ್ಲ. ನಾವು ನಾಟಕದಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು, ಒಳ್ಳೆ ಸಂದೇಶ ಹೋಗಬೇಕು. ಅವ್ರು ಹೇಳಿದಾಗ ನಾನು ಇಮ್ಮಿಡಿಯೇಟ್ ಆಗಿ ಅದನ್ನ ಮಾರನೇ ದಿವಸಕ್ಕೆ ರೆಡಿ ಮಾಡಿಕೊಂಡು ಕರೆಕ್ಟ್ ಮಾಡಿಬಿಟ್ಟೆ. ಇವತ್ತಿಗೂ ಸಮಾಜದಲ್ಲಿ ಹಿಂದೆಲ್ಲ ನಾವು ಕೇಳಿದ್ದೆವು. ಈಗ ದೊಡ್ಡ ದೊಡ್ಡ ನಾಟಕ ಕಂಪನಿಗಳು, ಗುಬ್ಬಿವರಣ್ಣ ಅಂತವ್ರು ಇದ್ದವ್ರು, ಅಥವಾ ರಾಜ್ಕುಮಾರ್ ಅವರ ನಾಟಕವು ನನಗಿದ್ದರಿಂದ ಅವರು ನಾಟಕ ರಂಗಭೂಮಿಯ ಅಥವಾ ವೃತ್ತಿ ರಂಗಭೂಮಿಯ ಇದನ್ನೆಲ್ಲ ಹೇಳ್ತಿದ್ರು. ಯಾರೋ ಮನೆಗೆ ತಗೊಂಡೋಗಿ ಊಟ ಹಾಕೋದು, ಅಥವಾ ಮನೆಗೆ ತಗೊಂಡೋಗಿ ಗೌರವಿಸೋದು, ಅಥವಾ ಈ ತರದ ಅಂದ್ರೆ ಸಮಾಜದಿಂದ ಒಬ್ಬ ಕಲಾವಿದನನ್ನ ಸಂಘ ಸಂಸ್ಥೆಯನ್ನ ನೋಡುವ ದೃಷ್ಟಿಕೋನ ಇತ್ತಲ್ಲ, ಆ ತರದ ಒಂದು ಕಾಲವನ್ನು ಅವ್ರು ಹೇಳ್ತಾ ಇದ್ರು. ಸರ್ ಈಗಲೂ ಇದೆ ಸರ್ ಅದು. ಈಗ ನಿಮ್ಮ ಕಾಲದಲ್ಲಿ ಓದಿದ್ಯಾ? ಈಗಲೂ ಇದೆ ಸರ್ ಅದು. ಈಗ ಆಗಿನಕ್ಕಿಂತಲೂ ಹೆಚ್ಚು ಸರ್. ಈಗ ದೇಶ ಶ್ರೀಮಂತ ಆಗಿದೆ. ಅದಕ್ಕೆ ಪ್ರೇಕ್ಷಕನ ಮನಸ್ಸು ಹೃದಯ ಖುಷಿಯಾಗಿಬಿಟ್ರೆ ಆತ ಧಾರಾಳಿ ಅದನಿಗೆ. ಇಲ್ಲಿ ನಾನು ಕ್ಯಾಂಪ್ ಮಾಡಿದಾಗ, ಇಲ್ಲಿ ಬೆಂಗಳೂರಲ್ಲಿ ಕ್ಯಾಂಪ್ ಮಾಡಿದಾಗ 2023ರಲ್ಲಿ ಇಲ್ಲಿ ಏನಂತಂದ್ರೆ ವಾರಕ್ಕೆ ಒಬ್ಬ ಮನುಷ್ಯ ಅವ್ರ ಹೆಸರು ವೆಂಕಟೇಶ್ ಅಂತ ಹೇಳಿ, ಅವರು ನಾನ್ ವೆಜ್ಜು ಎಲ್ಲ ಯಾರು ಏನು ತಿಂತಾರೆ ಅದು ಮಾಡಿಸ್ಬಿಡ್ತಿದ್ರು ಅವರು. ಪ್ರತಿ ವಾರ ಸರ್, ನಾವಿಲ್ಲಿ ಸುಮಾರು 9-10 ತಿಂಗಳದೀನಿ, ಪ್ರತಿ ವಾರ ಅವ್ರದ್ದಿರೋದು. ಹೀಗೆ ಹೇಳ್ತಾ ಹೋದ್ರೆ ಭಾಳ ಜನರು ಊಟ ಮಾಡ್ರಪ್ಪ ತಗೋರಿ ಊಟ, ಅಥವಾ ಇದರಿಂದ ಒಳ್ಳೆ ಹೋಟೆಲಿಂದ ತರಿಸ್ಕೊಟ್ಟಿರೋದು ಎಲ್ಲ ಕಲಾವಿದ್ರಿಗೆ ಸರ್. ಹಾಗೆ ವಾರದಲ್ಲಿ ಒಂದು 2-3 ಆದರೂ ಇರೋವು ನನಗೆ. 2-3 ಸರ್. ಬೋರ್ಡಿಂಗ್ ಮಾಡಿಸೋದು ನನಗೆ ಭಾಳ ಉಳಿತಾಯ ಇತ್ತು ಇಲ್ಲಿ ಗುಬ್ಬಿವರಣ್ಣ ರಂಗಮಂದಿರದಲ್ಲಿ. ಮತ್ತು ಜನರಿಗೆ ಖುಷಿ ಪಡಿಸ್ಬೇಕು. ನಾವು ಕಲಾವಿದರು ಅಂತಂದ ಮೇಲೆ ನಾವು ಏನಂತಂದರೆ ನಮ್ದು ಏನೇ ಇರಲಿ, ನಮ್ಮ ಅಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು ರಂಗಭೂಮಿ ಮೇಲೆ ಈ ನೈಜ ಕಲೆ ನಮ್ಮ ದಿನ ಮಾಡ್ಬೇಕು. ನನಗೆ ಸುಸ್ತಾಯಿತು, ಬೇಸರ ಆಯಿತು, ಅದು ಇದು ಅಲ್ಲಿ ತೋರ್ಸಂಗಿಲ್ಲ. ಅಲ್ಲಿ ನಾವು ಕರೆಕ್ಟಾಗಿ ಪಾತ್ರ ಮಾಡಿ ಜನರನ್ನ ಖುಷಿ ಪಡಿಸ್ದೇವೆ ಅಂದ್ರೆ ಜನ ಬೇಕಾದಷ್ಟಿದ್ದಾರೆ ಸರ್, ಬೇಕಾದ ಕೊಡೋರಿದ್ದಾರೆ. ಅದನ್ನು ನಾವು ತಗೋಬೇಕು, ಅವ್ರಿಗೆ ಖುಷಿ ಪಡಿಸ್ಬೇಕು. ನೀವು ಎಂಥದೋ ನಾಟಕ ಹೆಂಗೋ ಆಡಿದ್ರಂದ್ರೆ ಯಾರು ಕೊಡಕ್ಕೆ ಮನಸ್ಸು ಬರ್ತದೆ? ಕೊಡ್ತಾರ? ಕೊಡಲ್ಲ ಸರ್. ಈಗ ಹೇಳಿದ್ರೆ ಡಬಲ್ ಮೀನಿಂಗ್ ಬಗ್ಗೆ ಹೇಳಿದ್ರೆ, ಅಂಥವೇನೋ ನಾವು ಮಾಡಿದೆವಪ್ಪ ಅಂತಂದ್ರೆ ಯಾರು ಕೊಡ್ತಾರೆ? ಯಾಕೆ ಕೊಡ್ತಾರೆ? ಅವರೇ ಒಂದು ವರ್ಗದ ಜನ ಬಂದಿರ್ತಾರೆ, ಅವರು ಅಷ್ಟು ವಿಜಿಲ್ ಹಾಕ್ತಾರೆ, ಒಂದಿಷ್ಟು ಚಪ್ಪಾಳೆ ತಡ್ತಾರೆ, ಹೋಗಿಬಿಡ್ತಾರೆ. ಅವರು ಒಳ್ಳೆ ಸ್ಥಿತಿಯಲ್ಲಿ ಇರಲ್ಲ, ಎಣ್ಣೆ ಹಾಕೊಂಡೇ ಬಂದಿರ್ತಾರೆ ಆ ಜನ ಬರ್ಬೇಕಂದ್ರೆ. ಇದು ಹಂಗಲ್ಲ. ಎಲ್ಲ ಕುಟುಂಬ ಸಮೇತವಾಗಿ ಕೂತು ನೋಡುವಂಥ ನಾಟಕ, ನಿಮಗೆ ಒಳ್ಳೆ ನಾಟಕ ಕೊಟ್ಟರೆ ಬೇಕಾದಿದೆ, ಇಲ್ಲ ಅಂತಲ್ಲ. ಆದರೆ ಅಷ್ಟು ಕೊಡೋಕ್ಕೆ ಈಗ ನಮ್ಗೆ ತೃಪ್ತಿ ಇಲ್ಲ. ಈಗ ನಾವು ಜೇವರ್ಗಿ ರಾಜಣ್ಣ ನಾಟಕಪ್ಪ ಅಂತಂದ್ರೆ ಒಳ್ಳೆ ನಾಟಕ ಹೋಗ್ಬೇಕು ಅಂತೇಳಿ ಬಂದುಬಿಡ್ತಾರೆ ಜನ. ಆದರೆ ಇನ್ನೂ ನಾವು ಏನು ಕೊಡಬೇಕಾಗಿತ್ತು ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಅತೃಪ್ತಿ ಇದೆ, ತೃಪ್ತಿ ಇಲ್ಲ. ಅಲ್ಲಿ ಕಲಾವಿದ್ರ ಕೊರತೆ ಕಾಣ್ತದೆ. ಕಲಾವಿದರು ಕೊರತೆ. ಇನ್ನೊಂದು ಕಂಪ್ನಿ ಮಾಲಕ ಅಲ್ಲಿ ದುಡ್ಡು ಅವನಿಗೆ ಇನ್ನೊಬ್ಬ ತಗೊಂಡೋಗ್ತಾನೆ, ಏನೋ ದುಡ್ಡಿನ ಆಸೆ ಹಚ್ತಾನೆ, ಏನೋ ಮಾಡಿಬಿಡ್ತಾನೆ. ಹಿಂಗೆ ಮಾಡಿದಾಗ ಏನಂತಂದ್ರೆ ಅಂತ ಸಮಸ್ಯೆ ನಿರಂತರವಾಗಿರುತ್ತೆ. ಆಗುವುದೇ ಇದೆ, ಈಗಲೂ ಇದೆ ಅದು. ಆವಾಗ ಏನಂತಂದ್ರೆ ಅವನ ಕಲಾವಿದ ಏನಾಗ್ಬಿಡ್ತಾನೆ, ಬಿಡು ಏನು ಮಾಡಿದ್ರು ನಡೀತದಲ್ಲ ಅಂತ ಹಂಗಾಗಿಬಿಡ್ತಾನೆ. ಅಷ್ಟು ಶ್ರಮ ಪಡಲ್ಲ. ಅದಕ್ಕೆ ಶ್ರಮ ಪಡಬೇಕು. ಕಲಾವಿದ ಶ್ರಮ ಪಟ್ಟು ಮಾಡಿದ್ರೆ ಏನಂದ್ರೆ ಈಗಿನ ಕಾಲಕ್ಕೆ ಏನೂ ಕೊರತೆ ಇಲ್ಲ ಸರ್. ಈಗ ಟಿಕೆಟಿನ ದರ ನಾವು ಕಂಪ್ನಿ ಮಾಡುವಾಗ ವಿಚಾರ ಮಾಡಿದ ಟಿಕೆಟಿಗೂ ಈಗಿಗೂ ಭಾಳ ವ್ಯತ್ಯಾಸ ಸರ್. ನೀವು ಎಷ್ಟೊತ್ತು ಟಿಕೆಟ್ ದರದಿಂದ ಆರಂಭಿಸಿದ್ರಿ? ನಾವು ₹2, ₹4, ₹6ದಿಂದ. ₹2, ₹4, ₹6ದಿಂದ ನಮಗೆ ₹2 ಅಂತಂದ್ರೆ ನೆಲ ಇರ್ತಿತ್ತು. ಹೌದು. ಹಿಂದಿಂದ ತುಂಬ್ಕೊಂಡು ಬರ್ಬೇಕು ಅವಾಗ. ಈಗಿಲ್ಲ, ಈಗ ಮುಂದಿಂದ ಹೋಗ್ತದೆ. ನೀವು ₹1,200 ಟಿಕೆಟ್ ದರ ಇದೆ ಸರ್. ಈಗ ₹1,200. ₹1,200 ಸುಮ್ಮನೆ ಕೊಡ್ತಾರೆ, ಏನೂ ಯೋಚನೆ ಇಲ್ಲ. ಟೋಟಲ್ ಅಥವಾ ಬೇರೆ ಏನಾರು ಒಂದೇ ದರ?
ಇಲ್ಲ 1,200 ರೂಪಾಯಿ ಮುಂದೆ ಮುಂದೆ, ಆಮೇಲೆ ಹಿಂದೆ ಏನಂತಂದ್ರೆ 120 100 ಹಿಂಗ್ ಮಾಡಿರ್ತಾರೆ. ಸರಿ. ಆದ್ರೆ ಒಂದೇ ಇರೋದು ಜಾಸ್ತಿ ಜಾಸ್ತಿ ಒಂದೇ ಇಟ್ಟಿರ್ತಾರೆ. ಎಲ್ಲಿ ಬೇಡ ಅದು ಇದು ಅಂತೇಳಿ ಒಂದೇ ಇಟ್ಟಿರ್ತಾರೆ, ಒಂದೇ ಇಡೋದು ಜಾಸ್ತಿ. ಕೆಲವು ಆ ಊರುಗಳ ನೋಡಿ ಕೆಲವು ಇದು ಇತ್ತಂತಂದ್ರೆ ಅಲ್ಲಿ 100 ರೂಪಾಯಿ 150 ರೂಪಾಯಿ ಹಿಂಗೆ ಇಟ್ಬಿಟ್ಟಿರ್ತೀವಿ. ಅಲ್ಲಿ ಕಡಿಮೆ ದುಡ್ಡು ಇರೋರು ಅದು 100ಕ್ಕೆ ಹೋಗ್ತಾರೆ, ಹೆಚ್ಚಿಗಿರೋರು ಈ ಕಡೆ ಬರ್ತಾರೆ. ಆವಾಗಿನ ಕಾಲಕ್ಕೆ ಏನಂತಂದ್ರೆ ಇಲ್ಲಿ ಇರ್ತಿರ್ಲಿಲ್ಲ, ಭಾಳ ಕಷ್ಟ ಇತ್ತು, ಮುಂದೆ ತುಂಬ್ತಿರ್ಲಿಲ್ಲ. ಮುಂದೆ ಯಾರು ದೊಡ್ಡ ಶ್ರೀಮಂತರು ಅಷ್ಟೇ ಮುಂದೆ ಬರೋದು. ಕರೆಕ್ಟ್. ಅದು ಎಲ್ಲ ಉಳಿದಿರೋರೆಲ್ಲ ಅಲ್ಲಿ ನೆಲದ ಮೇಲೆ ಕೂತಿರೋರು. ಇವಾಗ ನಾವು ನೆಲ ಮಾಡಿದ್ರೆ ಯಾರೊಬ್ಬರು ಕೂರಲ್ಲ. ಕರೆಕ್ಟ್. ಅದಕ್ಕೆ ಅವಾಗಿ ಹೋಗಿ ಕಾಲ ಭಾಳ ವ್ಯತ್ಯಾಸ ಇದೆ. ಈಗಲೇ ಒಳ್ಳೆ ಕಾಲ ಇದು. ಆದರೆ ನಾವು ಅಂತೀವಿ ತುಟ್ಟಿ ಅದು ಇದು ಅಂಥೇಳಿ, ಆದರೆ ಇವತ್ತು ದುಡ್ಡಿದೆ, ಜನರಲ್ಲಿ ದುಡ್ಡಿದೆ, ಅದಕ್ಕೆ ತಕ್ಕಂಗಿದೆ. ಆವಾಗ ಏನಂತಂದರೆ ಒಂದು ಊರಲ್ಲಿ ಒಂದು ಬಿದ್ದು ಗಾಡಿ ಕಟ್ಸೋಕ್ಕಾಗ್ತಿರ್ಲಿಲ್ಲ. ಇವತ್ತು ಎಂಥ ಬಡವದನಂದ್ರೂ ಕಾಲಮ್ ಹಾಕಿ RCC ಮಾಡಿಸ್ತಾರೆ. ಹೌದಪ್ಪ. ಹಂಗಿದೆ ಇವತ್ತು. ಈ ಕಾಲ ಒಳ್ಳೆಯದು. ಒಂದೆರಡು ಹಾಡು ಹಾಡ್ತೀರಿ? ಹೇಳೋಣ ಸರ್. ನಿಮಗೆ ಇಷ್ಟವಾದದ್ದು? ಅದು ಇದು ಮ್ಯೂಸಿಕ್ ಇರಲ್ಲ, ಆದರೂ ಅದು ಏನಂತಂದರೆ ಕಷ್ಟ ಆಗ್ತದೆ. ಇದು ಒಂದು ಶಿಶುನಾಳದ ಶರೀಫ್ ಶಿವಗಳದೊಂದು ರಚನೆ ಹಾಡು. ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು, ಅವನು ಸುಳ್ಳು ಇವನು ಸುಳ್ಳು, ನಾನು ಸುಳ್ಳು ನೀನು ಸುಳ್ಳು, ಅವನು ಸುಳ್ಳು ಮತ್ತಿವನು ಸುಳ್ಳು, ಕವಿ ಮಾಡಿದ ಬರಹವು ಸುಳ್ಳು, ಸೃಷ್ಟಿಕರ್ತ ಅವ ಮೊದಲೇ ಸುಳ್ಳು, ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು. ತಂದೆಯು ಸುಳ್ಳು ತಾಯಿಯು ಸುಳ್ಳು, ಬಂಧುವು ಸುಳ್ಳು ಬಳಗವು ಸುಳ್ಳು, ತಂದೆಯು ಸುಳ್ಳು ತಾಯಿಯು ಸುಳ್ಳು, ಬಂಧುವು ಸುಳ್ಳು ಬಳಗವು ಸುಳ್ಳು, ತಂದೆ ತಾಯಿಗಳ ನಂಬಿದಂತ ಹಂದಿ ಮಾನವ ಮೊದಲೇ ಸುಳ್ಳು, ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು. ಗಂಗೆಯು ಸುಳ್ಳು ಗೌರಿಯು ಸುಳ್ಳು, ಲಿಂಗವು ಸುಳ್ಳು ಜಂಗಮ ಸುಳ್ಳು, ಗಂಗೆಯು ಸುಳ್ಳು ಗೌರಿಯು ಸುಳ್ಳು, ಲಿಂಗವು ಸುಳ್ಳು ಜಂಗಮ ಸುಳ್ಳು, ಮಂಗಲಾತ್ಮಕ ಗುರು ಗೋವಿಂದನ ರೇ 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 ಮಂಗಲಾತ್ಮಕ ಗುರು ಗೋವಿಂದನ ಪಾದದಿ ಮನವು ಬೆರೆಯುವ ತನಕ, ಇಷ್ಟೊತನ ನಾ ಹೇಳಿದ್ದೆಲ್ಲ, ಇಷ್ಟೊತನ ನೀವು ಕೇಳಿದ್ದೆಲ್ಲ, ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು. ಚೆನ್ನಾಗಿತ್ತು. ನಿಮಗೆ ಸಿನಿಮಾಕ್ಕೆ ಬರಬೇಕು ಅಂತ ಅನಿಸಿಲ್ವಾ? ಆ ಥರ ಸಾಧ್ಯತೆಗಳು ಇವತ್ತಾದ್ರು? ಇಲ್ಲ, ಬರೆಯೋ ಸಲುವಾಗಿ ಸಾಕಷ್ಟು ಫೋನ್ಗಳು ಬರ್ತಿರ್ತಾರೆ, ಕೇಳ್ತಿರ್ತಾರೆ. ನನಗೆ ಬಿಡುವಿರಲ್ಲ, ಅಲ್ಲಿ ಬಿಟ್ಟು ಈ ಕಡೆ ಬರೋಕ್ಕಾಗಲ್ಲ, ಅಲ್ಲಿ ಮುಗಿದೋಗ್ತದೆ. ನಿಮ್ಮ ರಂಗಭೂಮಿಯಿಂದ, ನಿಮ್ಮ ಒಡನಾಟದಿಂದ, ನಿಮ್ಮ ಥಿಯೇಟ್ರಿಂದ ಯಾರಾದರೂ ಹೋದವ್ರು ಇದ್ದಾರಾ ಸಿನಿಮಾಕ್ಕೆ? ಅದಾರಲ್ಲ ಸರ್, ಅದಾರೆ. ಈ ನನ್ನಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ ಬಂದಿದ್ದ ಹರೀಶ್ ಹಿರಿಯೂರ್ ಅಂತ ಹೇಳಿ, ಈ ಕಾಮಿಡಿ ಕಿಲಾಡಿಗಳಲ್ಲಿ 2 ಟೈಮ್ ಮಾಡ್ದ, ಮತ್ತು ಈಗ ಸಿನಿಮಾಗಳಲ್ಲಿ ಮಾಡ್ತದಾನೆ ಹುಡುಗ. ಹಂಗಿದ್ದಾರೆ. ಭಾಳ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದವ್ರಂತೂ ಲೆಕ್ಕ ಇಲ್ಲ. ಎಲ್ಲರೂ ಆಲ್ಮೋಸ್ಟ್ ಯಾವ್ಯಾವ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿರ್ತಾರೆ. ಹೆಸರಿಗೆ ಬಂದಿರೋದು ಈ ಹುಡುಗ ಹರೀಶ್ ಹಿರಿಯೂರ್ ಹೆಸರಿಗೆ ಬಂದಾನೆ. ಉಳಿದಿರೋರು ಅಷ್ಟು. ಹೊಸ ನಾಟಕ ಯಾವ್ದು ಬರೆದಿದ್ರಿ? ಈ ವರ್ಷ ಮುತ್ತಿನಂಥ ಅತ್ತಿಗೆ ಅಂತ ಬರೆದಿದ್ದೆ ಸರ್. ಮುತ್ತಿನಂಥ ಅತ್ತಿಗೆ ಅಂತ ನಾಟಕ ಬರೆದಿದ್ದೆ. ಈಗ ಮತ್ತೆ ಹೋಗಿ ಬರಿಬೇಕು ಈಗ. ಆದರೆ ಏನಂತಂದರೆ, ಕಥೆಯಲ್ಲಿ ನಾವು ಸಂದೇಶವನ್ನು ಕೊಟ್ಟು, ಈ ಕಾಮಿಡಿಯಲ್ಲಿ ಕೂಡ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿರ್ತೇನೆ.
ಕಾಮಿಡಿ ಏನಂತಂದರೆ ರಾಜಹಾಸ್ಯ ಆಗಿರ್ತದೆ. ಅದು ಜನಗಳಿಗೆ ಖುಷಿಗೋಸ್ಕರ, ಕತೆಗೆ ಸಂಬಂಧನೇ ಇರಲ್ಲ ಅದು ಕಾಮಿಡಿ. ಮೊದಲು ಏನಂತಂದರೆ ವೃತ್ತಿ ರಂಗಭೂಮಿಯಲ್ಲಿ ಕಾಮಿಡಿ ಊಟಕ್ಕೆ ಉಪ್ಪಿನಕಾಯಿ ಥರ ಇತ್ತು. ಈಗ ಉಪ್ಪಿನಕಾಯಿ ಊಟ ಊಟ ಆಗಿದೆ, ಹಂಗಾಗಿದೆ. ಈಗ ಕಾಮಿಡಿ ಬೇಕು, ಕಾಮಿಡಿನೂ ಬರೆದಿರ್ತೀವಿ, ಆದರೆ ಒಳ್ಳೆ ಕಾಮಿಡಿ ಬರೆದಿರ್ತೀವಿ. ಅದರಲ್ಲಿ ಕೂಡ ವಾವ ಅನ್ನಬೇಕು ಅಂಥ ಒಂದು ಕಾಮಿಡಿನ ಬರೆದಿರ್ತೀವಿ. ಅದು ಒಂದು ಇದು ಬರೆದೆ ಈ ವರ್ಷ ಒಂದು ಹಾಡಲ್ಲಿ. ಹಾಡು ಹೆಂಗೆ ಅಂತಂದರೆ ಅದು ಅರ್ಥನ ಇದನ್ನು ಮಾಡಿದೆ. ಒಬ್ಬಳು ಅವನ ಜೊತೆ ಏನು ಸಂಬಂಧ ಇರಲ್ಲ, ಬಟ್ ಅವನ ಜೊತೆ ಪ್ರೀತಿಯಿಂದ ಇರ್ತಾಳೆ. ಗಂಡನಿಗೆ ಅವನ ಮೇಲೆ ಅನುಮಾನ ಇರ್ತದೆ. ಆಕೆ ರೀಲ್ ಮಾಡೋ ಹುಚ್ಚಿಂದ ಅವನ ಜೊತೆ ಸ್ನೇಹ ಬೆಳೆಸಿರ್ತಾಳೆ. ಇಲ್ಲಿ ಆ ಎಮ್ಮ ಗಂಡ ಏನು ಮಾಡ್ತಾನೆ, ಇವ ಹಿಂಗೆ ಅಲ್ಲಿ ಅದಾನೆ ಬರ್ತಾನೆ, ನಾವು ಹೊರಗೆ ಹೋದ್ಮೇಲೆ ಅಂತ ತಿಳ್ಕೊಂಡು ಅವನು ಮೇಲೆ ನಾವು ಬೆಳಕಿಂಡಿ ಅಂತೀವಿ, ಬೆಳಕು ಕೊಡುವಂಥ ಕಿಂಡಿ ಅಂತೀವಿ, ಮೇಲೆ ಇರೋದು ಅಲ್ಲಿ ಬಂದು ನೋಡಬೇಕು, ಹಿಡಿಬೇಕು ರೆಡ್ ಹ್ಯಾಂಡ್ ಆಗಿ ಅನ್ನುವಂಥ ಅವ ಅಲ್ಲಿ ಕೂತಿರ್ತಾನೆ. ಇಲ್ಲಿ ಇವನಿಗೆ ಗೊತ್ತಿರೋದಿಲ್ಲ. ಆಕಿ ಸನ್ನೆ ಮಾಡಿ ಹೇಳ್ತಾಳೆ ಮ್ಯಾಲದನಂಥೇಳಿ. ಇವನಿಗೆ ಇಲ್ಲಿ ಬೇಡ, ಮ್ಯಾಲ ಹೋಗೋಣ, ಅಲ್ಲಿ ರೀಚ್ ಮಾಡೋಣ ಅಂತ ನಾವು ಹಂಗೆ ಅಂದ ಕೂಡಲೇ ಮತ್ತು ಅವನು ತಿಳ್ಕೊಳ್ಳಲ್ಲ. ಕೊನೆಗೆ ಒಂದು ಹಾಡು ಹೇಳಿಸಿರ್ತೇನೆ ರೀ. ಏನಂತಂದರೆ, ಸುತ್ತಿ ಸುತ್ತಿ ಬರುತ್ತಿದೆ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ, ನಿನ್ನ ಜೀವ ಹೋಗುತ್ತದ ನನಗಾಗಿ, ನನ್ನ ಜೀವ ಹೋಗುತ್ತದ ನಿನಗಾಗಿ, ಸುತ್ತಿ ಸುತ್ತಿ ಬರುತ್ತಿದೆ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಆವಾಗ ಅವ ತಿಳ್ಕೊಂಡು ಹೋಗಿಬಿಡ್ತಾನೆ. ಇವನು ಇವಳಿಗೆ ನೀ ಹೆಂಗೆ ಅದಂದು ಇದು ಕೇರೋ ಪದ, ಇದು ಒಳ್ಳೆ ಹಾಡು, ಹೆಂಗೆ ಕೇರೋ ಪದ ನೀ ಅಂತೇಳಿ ಒಬ್ಬರು ಯಾರೋ ಪಂಚರನ್ನ ಕರ್ಕೊಂಡು ಬಂದು ಅಲ್ಲಿ ಅದು ನ್ಯಾಯನ ಇದನ್ನು ಮಾಡ್ತಾರೆ. ಆವಾಗ ಇದ್ರ ಅರ್ಥ ಹೇಳ್ತೀನಿ ನಾನು. ಒಂದು ಆ ಮೀನ ಹಿಡಿಬೇಕು ಅಂತ ಗಾಳಕ್ಕೆ ಆ ಗಾಣದುಳ ಹಾಕಿ ಅವ ಮೇಲೆ ಕೂತಿರ್ತಾನೆ ಮೀನುಗಾರ ಹಿಡಿಯವನು. ಅಲ್ಲಿ ಏನಂತಂದ್ರೆ ಆ ಗಾಣದ ಹುಳ ತಿನ್ನಕಂತೇಳಿ ಸುತ್ತಿ ಸುತ್ತಿ ಮೀನು ಬರ್ತಿರ್ತದೆ, ಸುತ್ತಿ ಬರ್ತಿರ್ತದೆ. ನನಗೆ ತಿಂದಿ ಅಂತಂದ್ರೆ ನಿನ್ನ ಜೀವ ಹೋಗ್ತದ, ನನ್ನ ಜೀವ ಹೋಗ್ತದ. ನನಗೆ ತಿಂದ ಮೇಲೆ ನಿನ್ನ ಜೀವನೂ ಹೋಗ್ತದ. ನನ್ನ ಜೀವ ಹೋಗ್ತದ ನಿನಗಾಗಿ, ನಿನ್ನ ಜೀವ ಹೋಗ್ತದ ನನಗಾಗಿ. ಮಳ್ಳ ಹಿಂಗೈತೆ ಅದು ಹಾಡಿನ ಅರ್ಥ. ಕರೆಕ್ಟ್ ಆಗಿಬಿಡ್ತದೆ, ಹೊಂದಿಸ್ಬೇಕಲ್ಲ. ಇದು ಕಾಮಿಡಿ. ಕರೆಕ್ಟ್. ಖುಷಿ ಆಗ್ತಾರೆ ಜನ. ಅದು ಒಳ್ಳೆ ಮಾತಿದೆ, ಬರೆದಿದ್ದೀನಿ ನಾನು, ಸುಮ್ಮನೆ ಅಂದಾಜ್ ಮೇಲೆ ಹಾಗೆ ಒಳ್ಳೆ ಆಶೆಯನ್ನು ಕೊಡ್ಬೇಕು ಸರ್. ನಿಮಗೆ ಇದು ಆತ್ಮತೃಪ್ತಿ ಕೊಟ್ಟಿದೆಯಾ ಈ 37 ವರ್ಷದ ಒಟ್ಟು ಜರ್ನಿ? ಖಂಡಿತ ಸರ್, ಖಂಡಿತ ನಾನು ತೃಪ್ತಿಯಿಂದ ಇದ್ದೀನಿ ರಂಗಭೂಮಿಯಲ್ಲಿ. ರಂಗಭೂಮಿ ಏನಂತಂದರೆ ಭಾಳಷ್ಟು ಜನರಿಗೆ ಬದುಕು ಕೊಟ್ಟಿದೆ. ನನ್ನ ಕಂಪನಿಯಲ್ಲಿಯೂ ಕೂಡ ದುಡ್ದಂಥ ಭಾಳಷ್ಟು ಜನ ಚಲೋ ಆಗಿದ್ದಾರೆ. ಏನೋ ತಮ್ಮ ಮನೆ ಕಟ್ಕೊಂಡಿದ್ದಾರೆ, ಇನ್ನೊಂದು ಮತ್ತೊಂದು. ನಮಗೆ ಖುಷಿ ಆಗ್ತದೆ. ಮಕ್ಕಳನ್ನು ಓದಿಸ್ತಾ ಇದ್ದಾರೆ, ಖುಷಿ ಆಗ್ತದಲ್ಲ ಸರ್, ಖುಷಿ ಆಗ್ತದೆ. ಎಲ್ಲರಿಗೂ ನೀವು ಒಂದು ಜೀವನದ ಪಾಠ ಮಾಡ್ತೀರಾ ನಿಮ್ಮ ಎಲ್ಲ ಗುಂಪಿಗೆ? ಹೌದು ಸರ್. ಕೆಡಬೇಡಿ, ಇದು ಮಾಡಬೇಡಿ. ಮಾಡಲೇಬೇಕಲ್ಲ ಸರ್, ಮಾಡಬೇಕು. ಅದು ಎಲ್ಲ ಏನಂತಂದ್ರೆ ನಾವು ಯಾವಾಗ ಇದು ಮಾಡ್ತೀವಿ ಅಂತಂದರೆ ಈ ಹೊಸ ನಾಟಕ ಕೂರಿಸ್ತಿರ್ತೀವಲ್ಲ, ಪ್ರಾಕ್ಟೀಸ್. ಇದು ನಾವೇನು ಮಾಡ್ತೀನಿ ಸರ್, ಹೊಸ ನಾಟಕ ಫಸ್ಟು ಬರೆದಾದ್ಮೇಲೆ ಇದು ಡೈಲಾಗಿನ ದಾಟಿ ಇರ್ತದಲ್ಲ ಟೂನ್, ಅದನ್ನ ಏನು ಮಾಡ್ತೀವಿ, ಹೆಂಗೆ ಹೇಳಬೇಕು ಅಂತ ಹೇಳಿ ರೀಡಿಂಗ್ ಕೊಡ್ತೀರಿ. ರೀಡಿಂಗ್ ಕೊಡಬೇಕಾದ್ರೆ ಫಸ್ಟ್ ಅವರಿಗೆಲ್ಲ ಅನಿಸೋದು ನೀನು 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 ಅಂತ ಅನಿಸೋದು ಎಲ್ಲ ಮಾಡ್ತಿರ್ತೀವಿ. ಆಮೇಲೆ ಅವರಿಗೆ ಚೆನ್ನಾಗಿ ಬಾಯಲ್ಲಿ ಕುಂತ ಮೇಲೆ ಅವ್ರಿಗೆ ಅನ್ನಕ್ಕೆ ಬಿಡ್ತೀವಿ. ಹಂಗೆ ಮಾಡುವಾಗ ಅಲ್ಲಿ ಒಂದೇನೋ ಸಂದರ್ಭ ಬಂದಿರ್ತದೆ. ಯಾವುದೋ ಒಂದು ಸಂದರ್ಭಗಳಲ್ಲಿ ಇದು ಬರೆದಿದ್ದು ಇದ್ರ ಸಲುವಾಗಿ, ಇದು ಜನ ಇದ್ರ ಬೆನ್ನತ್ತಿದ್ದಾರೆ, ಇದು ಹಿಂಗೆ ಹಾಳಾಗಬಾರ್ದು, ಇದ್ರ ಸಲುವಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ನೀವು ಕಲಾವಿದರಾಗಿ ಬದುಕಬೇಕು, 4 ಜನರಿಗೆ ಕಾಣಬೇಕು, ನೀವು ಒಳ್ಳೆಯ ಹೆಸರು ತಗೋಬೇಕಂದ್ರೆ ಕಲಾವಿದ ನೀವು ಒಳ್ಳೆ ಬೆಲೆ ಇದೆ. ಅದು ನಾವು ಕಳ್ಕೊಳ್ಳೋದು ಕುಡಿಯೋದ್ರ ಸಲುವಾಗಿ ಬಿಟ್ಟರೆ ಮತ್ತೆ ಬೇರೆ ಅದಕ್ಕಿಲ್ಲ. ಅದಕ್ಕೆ ನಾವು ಅದು ಬಿಟ್ಟು
ನಾವು ಒಳ್ಳೆ ಸಂಸಾರ ಮಾಡಿದ್ರೆ ಚಲೋ ಇರ್ತೀವಿ, ಒಳ್ಳೇದಾಗ್ತದೆ ಅಂತ ಹೇಳುವಂಥದ್ದು ಹೇಳ್ತಿರ್ತೀವಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ. ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಹೇಗೆ, ಯಾವ ಅಭಿಪ್ರಾಯ ಹೊಂದಿದ್ದಾರೆ? ಚಲೋ ಅಭಿಪ್ರಾಯ ಹೊಂದಾರ ಸರ್, ಚಲೋ ಅಭಿಪ್ರಾಯ ಹೊಂದಾರ. ಈಗ ಅವರಿಗೆ ವೃತ್ತಿಯಲ್ಲಿದ್ದವ್ರಿಗೆ ಯಾರಿಗೂ ಈ ಕಾಳಜಿ ಇಲ್ಲ ಅಷ್ಟು ರಂಗಭೂಮಿ ಬಗ್ಗೆ? ಇಲ್ಲ ಸರ್, ಇಲ್ಲ. ಅವರು ರಂಗಭೂಮಿಗೆ ತರಲೇ ಇಲ್ಲ ಸರ್ ನನ್ನವರಿಗೆ. ಹಾಸ್ಟೆಲಲ್ಲಿ ಇಟ್ಟೆಲ್ಲ ಎಲ್ಲ ಮಕ್ಕಳಿಗೆ ಓದಿಸಿದ್ದಾರೆ, ಒಬ್ಳಿಗೆ ಓದಿಸಿರ್ಲಿಲ್ಲ. ಆಕೆ ಹಾಡೋದು ಇಷ್ಟಿರುವಾಗಿಂದ ನನ್ನ ಜೊತೆ ಹಾಡ್ತಿದ್ಲು ಆಕೆ, ಒಳ್ಳೊಳ್ಳೆ ಹಾಡುಗಳು. ಈಗ ಅವಳು ರಂಗಭೂಮಿಯಲ್ಲಿ ಇದ್ದಾಳೆ ಸರ್. ಈಗ ಕಾಮಿಡಿ ಕಿಲಾಡಿಗಳಲ್ಲಿ ಇದ್ಲು ಕಳೆದ ವರ್ಷ, ಈ ವರ್ಷ ಮಾಡ್ತಾ ಇದ್ದಾಳೆ ಅಲ್ಲಿ. ಅದೇ ಆಕಿನ ಸುಜಾತ ಗುಬ್ಬಿ ಅಂತ ಹೇಳಿ, ಆ ಹುಡುಗಿ. ಇನ್ನೊಬ್ಬಕಿ ಮಜಾ ಭಾರತ, ಮಜಾ ಟಾಕೀಸ್, ಗಿಚ್ಚಿ ಗಿಲಿಗಿಲಿ ಅದರಲ್ಲಿ ಮಾಡಿದಾಳೆ, ನೀಲಾಜಿ ಅವ್ರಿಗೆ ಅಂತ ಹೇಳಿ. ಅದಾರ ಸರ್. ಅವಳು ರಂಗಭೂಮಿಯಲ್ಲಿ ಅದಾರ. ಅವರು ಏನಂತಂದ್ರೆ ನಾವು ಹೇಳ್ದಂಗೆ ಕೇಳಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಈಗ ಮಿಸ್ಸಸ್ಗಳು ಅವರೆಲ್ಲ ಮಾಡ್ತಾ ಇದಾರ ಮನೆಯವರು ಅಥವಾ ಇಲ್ಲ? ಈಗೆಲ್ಲ ಮುದುಕರಾಗ್ಯಾರ ಸರ್ ಅವರೆಲ್ಲ. ರಂಗಭೂಮಿಗೆ ಬಂದು ಹೋಗ್ತಾ ಇರ್ತಾರ ಅಥವಾ ಬರ್ತಾರ? ಒಬ್ಬಳು ಇರ್ತಾರ ರಂಗಭೂಮಿಯಾಗ ಬರ್ತಿರ್ತಾರ. ಊರ ಗದಗನಾಗ ಮನ್ಯಾಗ ಇರ್ತಾರ, ಮೊಮ್ಮಗಳನ್ನ ಸಾಲಿ ಅದಕ್ಕೆ ಅಂತ ಹೇಳಿ. ಸೊ ನೀವು ರಂಗಭೂಮಿಯಿಂದ ಸುಖವಾದ ಬದುಕನ್ನು ಕಟ್ಟಿದ್ದೀರಿ? ಖಂಡಿತ ಸರ್, ಖಂಡಿತ ಸುಖವಾದ ಬದುಕನ್ನು ಕಟ್ಟಿದ್ದೀವಿ. ಸುಳ್ಳು ಹೇಳಬಾರ್ದು ಸರ್, ಸುಳ್ಳು ಯಾಕೆ ಹೇಳಬೇಕು? ವೃತ್ತಿ ರಂಗಭೂಮಿ ಬಗ್ಗೆ ಕೊನೆಯದಾಗಿ ಸಮಾಜಕ್ಕೆ, ನೋಡುವವರಿಗೆ ಒಟ್ಟಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಒಬ್ಬ ಪ್ರೇಕ್ಷಕರು ಏನಪ್ಪ ಅಂತಂದ್ರೆ, ಈ ಕೆಟ್ಟದ್ದನ್ನ ತೋರಿಸಿದಾಗ ಒಬ್ಬ ಪ್ರೇಕ್ಷಕ ಇವತ್ತು ಡಬಲ್ ಮೀನಿಂಗ್ ಇರ್ಬೋದು, ಆದರೆ ವಿಕೃತವಾದ ಸನ್ನಿವೇಶಗಳಿರ್ಬೋದು, ವಿಲ್ಲನ್ ಅಂತ ಇಂಥದ್ದಾದಾಗ ನಾವು ಏನಂತಂದರೆ ಪ್ರೇಕ್ಷಕ ಇದು ಬೇಡ, ಇದು ಯಾಕೆ ಬೇಕಿತ್ತು ಅಂತ ಅವರಿಗೆ ನೇರವಾಗಿ ಕೇಳ್ತಾರೆ. ಕೆಲವೊಬ್ಬರು ಹಂಗೆ ಕೇಳೋ ಧೈರ್ಯ ಬೇಕು, ಕೇಳಬೇಕು ಅವ್ರಿಗೆ. ಇದು ಬೇಕಾಗಿಲ್ಲ, ಇದು ಬೇಡ ಅಂಥೇಳಿ ಕೇಳಬೇಕು. ಇದು ಡಬಲ್ ಮೀನಿಂಗ್ ಇದು ಎದಕ್ಕೆ ಬೇಕು ಅಂಥೇಳಿ ಅಂಥದನ್ನು ಕೇಳಿ ಒಳ್ಳೇದಿದ್ದರೆ ಅವರು ಡುಬ್ಬ ಚಪ್ಪರಿಸಿ ಅವ್ರಿಗೆ ಖುಷಿಪಡಿಸಿ ಹೋಗಬೇಕಾದ್ದು ಒಬ್ಬ ಪ್ರೇಕ್ಷಕನ ಕರ್ತವ್ಯ. ಯಾಕಂತಂದರೆ ಇದು ಸಿನಿಮಾ ಅಲ್ಲ. ಸಿನಿಮಾ ಆದರೆ ಒಂದು ಸರಿ ಮಾಡಿಬಿಟ್ರೆ ಮುಗಿದೋಯ್ತು, ಮತ್ತೇನು ಮಾಡೋಕ್ಕೆ ಬರಲ್ಲ. ಅದು ಮತ್ತೆ ತಿದ್ದುಕೊಳ್ಳೋಕೆ ಬರಲ್ಲ. ಇಲ್ಲಿ ಪ್ರತಿದಿನವೂ ಅಸಾಧ್ಯತೆ ಇದೆ. ಪ್ರತಿದಿನನೂ ತಿದ್ದುಕೋಬಹುದು. ಯಾಕಂತಂದ್ರೆ ಏನು ಬೇಕಾದ್ರೆ ಮಾಡ್ಕೋಬಹುದು. ಈಗ ನಂದೇ ಕೆಲವು ನಾಟಕ, ನಂದು ಇದೇ ನಾಟಕ ಮುತ್ತಿನಂತ ಅತ್ತಿಗೆ ನಾಟಕದಲ್ಲಿ ನಾನು ಒಂದು ಕಾಮಿಡಿಗೆ ಏನಂತಂದ್ರೆ ಆ ಗಂಡ ಹೆಂಡತಿನ ಕೂಡ್ಸಿರ್ಲಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಆವಾಗ ನಮ್ಮ ಇವರು ತಂಡ ಬಂದಿದ್ರು. ಈಗ ಪ್ರೆಸೆಂಟು ಕಮಿಷನರ್ ಆಗಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಎನ್ ಶಶಿಕುಮಾರ್ ಸರ್ ಅಂತೇಳಿ. ಅವರು ಬಂದಿದ್ದರು. ಅವರು ಸಾಹಿತ್ಯ ಇದಕ್ಕೆಲ್ಲ ಭಾಳ ಆಸಕ್ತಿ. ಅವ್ರು ನಾಟಕ ನೋಡಿ ಹೇಳಿದ್ರು, ಇಲ್ಲ ಇದು ನೀನು ಲಾಸ್ಟಿಗೆ ಕೂಡಿಸ್ಬೇಕು ಅವ್ರಿಗೆ, ಗಂಡ ಹೆಂಡತಿಗೆ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿ ಹೌದಲ್ಲ, ಕರೆಕ್ಟ್ ಹೇಳಿದಾರೆ ಸಾಹೇಬರು. ನನ್ನ ವಿಚಾರ ಬೇರೆ ಇತ್ತು. ನನ್ನ ವಿಚಾರ ಏನಂದ್ರೆ ಮುದುಕರು ಹುಡುಗಿಯರನ್ನ ಮದುವೆ ಆಗಬಾರ್ದಂತಿತ್ತು. ಆದರೆ ಅವರು ಹೇಳೋರ ಪ್ರಕಾರ ನಾವು ಹೊರಗೆ ನಡೀತದೆ, ಆದರೆ ನಾವು ನಾಟಕದಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು, ಒಳ್ಳೆ ಸಂದೇಶ ಹೋಗಬೇಕು. ಅವ್ರು ಹೇಳಿದಾಗ ನಾನು ಇಮ್ಮಿಡಿಯೇಟಾಗಿ ಅದನ್ನು ಮಾರನೇ ದಿವಸಕ್ಕೆ ರೆಡಿ ಮಾಡಿಕೊಂಡು ಕರೆಕ್ಟ್ ಮಾಡಿಬಿಟ್ಟೆ. ಹಾಗೆ ಇಲ್ಲಿ ಸಿರ್ಸಿಯಲ್ಲಿದ್ದಾಗ ಹೇಳ್ತಿರ್ತಾರೆ ಕೆಲವೊಂದು ಶಬ್ದಗಳು, ಇದು ಯಾಕೆ ಬೇಕಿತ್ತು, ಇದು ಬೇಡ. ಒಂದು ಬೇವರ್ಸಿ ಅನ್ನುವಂಥ ಶಬ್ದನ ಬಳಸಿದ್ದೀವಿ ನಾವು ಅತ್ತಿಗೆಗೆ, ಮೈದುನ ಬೇವರ್ಸಿ ಅನ್ನುವಂಥದ್ದನ್ನು. ಬೇಡ ರಾಜಣ್ಣ, ಇದು ಬೇವರ್ಸಿ ಸರಿ ಅನಿಸಲ್ಲ, ಬೇರೆ ಏನಾರು ಮಾಡ್ಕೊಳ್ಳೋದನ್ನು, ಕೆಟ್ಟ ಎಣ್ಣೆ ಅನ್ನೋ ಬಂದುಬಿಟ್ರಿ ಅಂತಂದೆ. ಹಾಗೆ ನಾವೇನಂತಂದರೆ ಈ ನಾಟಕದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂದಾಗ ಪ್ರೇಕ್ಷಕ ಮಹಾಪ್ರಭು ಕೂಡ ಈ ಕಲಾವಿದರು ಕೊಟ್ಟದ್ದನ್ನೇ ಸ್ವೀಕಾರ ಮಾಡೋದಕ್ಕಿಂತಲೂ ಏನಂತಂದರೆ ತಪ್ಪಿದಲ್ಲಿ ಅವರು ಕೇಳಬೇಕು, ನಮಗೆ ಕೇಳಬೇಕು, ಹೇಳಬೇಕು, ತಿದ್ದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದನ್ನು ಮಾಡೋದ್ರಿಂದ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗ್ತದೆ. ನಾವೇ ಶಾಣ್ಯರಂತಿರಲ್ಲ, ನಮ್ಗೆ ಗೊತ್ತಿರ್ಲಾರ್ದಂಗೆ ಏನೋ ತಪ್ಪಾಗಿರ್ತಾವೆ. ಆವಾಗ ಅವರು ನಮ್ಮ ತಪ್ಪುಗಳನ್ನು ಹೇಳ್ಬೇಕಾಗಿ ನನಗೆ ಇಂಥದ್ದು ಹೇಳಿದವ್ರು ಭಾಳ ಅದಾರೆ. ಇದೇ ನಾಟಕದೇ ಅದು ಜನರಿಗೊಂದು ಇದು ಆಗಲಿ ಅಂಥೇಳಿ ನಾವು ಅದೇನಂತಂದರೆ ಕಿಡ್ನಿ ಕೊಡೋದು ಮಾಡಿದ್ವಿ. ಆ ತಮ್ಮನ ಎಜುಕೇಷನ್ಗಾಗಿ ಗಂಡ ಹೆಂಡತಿ ಇಬ್ಬರು ಒಂದೊಂದು ಕಿಡ್ನಿ ಕೊಡ್ತಾರೆ ಪೇಷಂಟಿಗೆ. ನನ್ನ ತಲೆಯಾಗಿಲ್ಲ,
ಅಲ್ಲಿ ಜನರಿಗೆ ಮನ ಕರಗಬೇಕು ಆ ಪಾತ್ರಗಳ ಬಗ್ಗೆ. ಆ ಒಬ್ಬ ರೈತನ ಪಾತ್ರ ಅದು. ಆ ಪಾತ್ರಕ್ಕೆ, ಅತ್ತಿಗೆ ಪಾತ್ರಕ್ಕೆ ದೊಡ್ಡ ಮೆರುಗು ಬರಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ಹಂಗೆ ಹೇಳಿದೆ. ಆದರೆ ಒಬ್ಬರು ಏನು ಕೇಳಿದ್ರೆ ನನಗೆ ಫೋನ್ ಮಾಡಿ, ಪಾಪ ಅವರು ನನಗೆ ನೇರವಾಗಿಲ್ಲ, ಫೋನ್ ಮಾಡಿ, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಜೇವರ್ಗಿ ರಾಜಣ್ಣ ಡ್ರಾಮಾ ಅಂತೇಳಿ, ಅದು ನಂಬರ್ ಕೊಟ್ಟಿರ್ತೀನಿ, ಅದು ನಂಬರ್ಗೆ ಫೋನ್ ಮಾಡಿದ್ರು ಅವರು. ಫೋನ್ ಮಾಡಿ ಹೇಳ್ತಾರೆ, ರಾಜಣ್ಣವರೇ, ಒಂದು ಪೇಷಂಟಿಗೆ ಎರಡು ಕಿಡ್ನಿ ಬೇಕಾಗಿಲ್ಲ, ಒಂದು ಸಾಕು. ಅದು ಎಷ್ಟು ಮಾಡೋರ್ಗಿಂತಲೂ ನೋಡೋರು ಇರ್ತಾರೆ. ಅಲ್ಲ, ಅದನ್ನು ತೆಗೆದುಕೊಳ್ಳಿಲ್ಲ ನಾನು, ಅದು ಇರ್ಲಿ ಬಿಡೋ, ಇರ್ಲಿ ಬಿಟ್ಟಿದ್ದೀನಿ, ಆ ಮಾತು ಬೇರೆ. ಬಟ್ ಹಿಂಗೆ ಈ ಥರದ ಪ್ರೇಕ್ಷಕರು ಬೇಕು ಅಂತ ಅನ್ನುವಂಥದ್ದು. ಸಿನಿಮಾ ಆದ್ರೆ ಏನು, ಅಲ್ಲಿ ಯಾರು ಇರಲ್ಲ, ಮಾಡಿದ್ರೆ ಮುಗೀತು. ಅಲ್ಲ, ಅಲ್ಲಿ ಯಾರು ಇರಲ್ಲ, ಕೇಳಕ್ಕೂ ಬರಲ್ಲ, ಅದೇನೋ ಅದು ಬೇರೆನೇ ಥರ ಇರ್ತದೆ. ಇದು ನಾಟಕಕ್ಕೆ ಹಂಗಲ್ಲ ಸರ್. ನೀವು ಅಂದಂಗೆ ಎಷ್ಟು ಬೇಕಾದ್ರೂ ಬದಲಾಯಿಸ್ಬೋದು, ಕಾಲಕ್ಕೆ ತಕ್ಕಂಗೆ ಏನು ಬೇಕಾದ್ರೂ ಮಾಡ್ಕೋಬಹುದು. ಸೊ ಇಷ್ಟೊತ್ತು ನಮ್ಮೊಟ್ಟಿಗೆ ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಜೀವನದ ಎಲ್ಲ ಒಳಗು ಹೊರಗು, ಸವಾಲು, ಕಷ್ಟ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಆ ರಂಗಭೂಮಿಯಿಂದ ನಾನು ಬದುಕು ಕಟ್ಟಿದ್ದೇನೆ ಮತ್ತು ನಾನು ಆತ್ಮತೃಪ್ತಿಯನ್ನು ಹೊಂದಿದ್ದೇನೆ ಅನ್ನುವಂಥ ನಿಮ್ಮ ಮಾತು ಬಹುಶಃ ರಂಗಭೂಮಿಗೆ ಸಲ್ಲಿಸಿದ ಭಾಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಎಷ್ಟೋ ಜನ ಊಟ ಮಾಡ್ತಾರೆ, ಬದುಕ್ತಾರೆ, ಪಡೀತಾರೆ, ಕೊನೆಗೂ ನರಳುವಿಕೆಯ ಮಾತನಾಡ್ತಾರೆ. ಮಾಡಬಾರ್ದಲ್ಲ ಸರ್, ಯಾಕೆ ಮಾಡ್ಬೇಕು? ಅಂದರೆ ಒಂದು ಇದನ್ನು ಅನುಕಂಪವನ್ನು ಗಿಟ್ಟಿಸ್ಕೊಳ್ಳುವ ಅಭಿನಯ ಅದು ಬೇಡ ಸರ್. ಅದು 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 ಬೇಡ. ಯಾಕೆ ಬೇಕು ನಿಮಗೆ? ನೀವು ಉಳಿಸ್ಕೋರಿ, ನೀವು ಮಾಡ್ರಿ, ನೀವು ಬದುಕ್ರಿ. ಯಾರು ಕೊಟ್ಟದ್ದು ಎಷ್ಟು ದಿವಸ ಇರ್ತದೆ? ಅದು ಅನುಕಂಪಗೂ ಮಾಡ್ಕೊತೀರಿ, ನೀವು ಏನಾರು ಕೊಟ್ಟರೆ ಇರ್ತದೆ, ಅದು ಮುಗ್ದು ಹೋಗ್ತದೆ. ಅದು ಬೇಕಾಗಿಲ್ಲ. ಅದು ಸ್ವಾಭಿಮಾನದ ಬದುಕಬೇಕು, ಸ್ವಾಭಿಮಾನದ ಬದುಕಬೇಕು ಒಬ್ಬ ಕಲಾವಿದನಿಗೆ. ಮಾಡ್ಕೊಳ್ಳಿ, ಕೂಡ ದಾನಿಗಳದಾರೆ. ಈಗ ಸತ್ಯ ಹೇಳಿ ನಿಲ್ಲಿಸ್ಕೋ. ಏನಂತಂದರೆ, ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇಕಾಗಿದ್ರಿ ಅಂತ ಹೇಳಿ ಕೇಳಿ ನೀನು ಒಂದು ನಾಟಕ ತೋರಿಸು, 100 ರೂಪಾಯಿ ಟಿಕೆಟ್ ಇರ್ತದೆ, ನೀನೊಂದು 50 ರೂಪಾಯಿ ಜಾಸ್ತಿ ಹೆಚ್ಚು, 150 ರೂಪಾಯಿ ಹೆಚ್ಚು, 200, 150, 150 ರೂಪಾಯಿ ಟಿಕೆಟ್ ಇತ್ತಂದ್ರೆ 200 ಮಾಡು. ನನ್ನ ಮಕ್ಕಳು ಸಾಯಾರ್ಥಕಂತ ಕೇಳಿ ಸಿಗು, ಯಾರು ಟಿಕೆಟ್ ತೊಗೊಳೋರು ತೊಗೊಂತಾರೆ, ಬಂದು ನಾಟಕ ತೋರಿಸು, ಅದು ಓಕೆ. ನೀನು ಕೊಡಪ್ಪ ನಿನ್ನ ಕಡೆಯಿಂದ ಏನಾರು. ಕರೆಕ್ಟ್. ಅವ್ರ ಕಡೆಯಿಂದ ಕೇಳ್ತಿ ಅಂದ್ರೆ ನಿನ್ನ ಕಡೆಯಿಂದ ಕೊಡು. ನೀನು ಬದುಕ್ತಿ, ಬೇಕಾದಂಗೆ ಬದುಕ್ತಿ, ಯಾಕೆ ಬದುಕಲ್ಲ? ಬೆನಿಫಿಟ್ ಅಂತ ಕೊಡ್ತೀವಿ ಸರ್ ನಾವು ಕಲಾವಿದರಿಗೆ. ಅದು ಅವ್ರದ್ದು ಏನೋ ಇರ್ಬೋದು, ಏನೋ ಮಕ್ಕಳ ವಿದ್ಯಾಭ್ಯಾಸನೇ ಇರಲಿ, ಏನೇ ಇರಲಿ, ಅವ್ರ ಕಷ್ಟ ಸುಖ ಏನೇ ಇರಲಿ, ನಾವೇನಂತೀವಿ, ನೀವು ನಮ್ಮ ಅವತ್ತಿನ ಖರ್ಚು ನೀ 25,000 ಕೊಡಪ್ಪ, ಎಷ್ಟು ಕಲೆಕ್ಷನ್ ಆಗ್ತದೆ ನೀ ತಗೋ, 2 ಶೋ ನಿನಗೆ ಅಂತ ಹೇಳಿರ್ತೀವಿ ನಾವು. ಅವ್ರು ಏನು ಮಾಡ್ತಾರೆ, ಟಿಕೆಟ್ನ ಈಗ ನಾನು ಹೇಳ್ದಂಗೆ 200, 150 ಹಿಂಗೆ ಟಿಕೆಟ್ ಮಾಡಿ ಎಲ್ಲ ಸೇಲ್ ಮಾಡ್ಕೊಂಬಿಡ್ತಾರೆ. ಟಿಕೆಟ್ ಸೇಲ್ ಮಾಡ್ತಾರೆ. ಟಿಕೆಟ್ ಸೇಲ್ ಮಾಡೋದು ಒಂದು ದೊಡ್ಡ ದುಡ್ಡು ಬಂದ್ಬಿಡ್ತದೆ. ಒಂದು 3 ಲಕ್ಷ ಕಲೆಕ್ಷನ್ ಆಗಿರ್ತದೆ. ಹೌದಪ್ಪ. 2 ಲಕ್ಷ ಕಲೆಕ್ಷನ್ ಆಗಿರ್ತದೆ. ಈಗ ನನಗೆ ಎಷ್ಟು ಕೊಡ್ತಾನೆ ನಾವು ಕಂಪ್ನಿಗೆ? 25,000 ಕೊಡ್ತಾನೆ. ಹೌದು. ಇನ್ನು 2 ಲಕ್ಷ ಉಳಿತಲ್ಲ, ಸಾಕಲ್ಲ? ಮತ್ತೆ ಸಾಕು ವರ್ಷದಲ್ಲಿ ಅಂಥದ್ದು ಒಂದು ಸಿಕ್ಕಿದ್ರು ಸಾಕು. ಮತ್ತೆ ಆ ರೀತಿ ಕೊಡ್ತೀವಿ ಸರ್ ನಾವು. ಕಲಾವಿದರಿಗೆ ಆ ಥರದ್ದೆಲ್ಲ ಇದು ಕೊಡ್ತೀವಿ. ಹೌದೌದು, ಕೊಡ್ತೀವಿ ಸರ್, ಕೊಡ್ತೀವಿ. ಅವ್ರು ಏನಾರು ಮಕ್ಕಳ ಶಿಕ್ಷಣನೇ ಇರಲಿ, ಅವು ಯಾರು ಮದುವೆನೇ ಇರಲಿ, ಏನೇ ಇರಲಿ, ಅವ್ರ ಕಷ್ಟ ಏನೋ ತಾವು ಮನೆ ಕಟ್ಕೋತೀವ್ರಿ ನಾವು, ಹಿಂಗೆ ಏನೋ ಮಾಡೀವಿ, ಮಾಡ್ರಪ್ಪ ತಗೋರಿ. ನಮ್ಗೆ ಅವತ್ತಿನ ಖರ್ಚಂತೂ ಕೊಟ್ಟಿರ್ತಾರೆ. ಅಷ್ಟೇ. ನನಗೇನು ಲಾಸ್ ಆಗಿರೋಂಗಿಲ್ಲ. ಆದ್ರೆ ಅವ್ರಿಗೆ ಕೊಟ್ಟಿರೋದು ಯಾರು? ಪ್ರೇಕ್ಷಕರು. ಆತ ದೊಡ್ಡವದಾನೆ, ಪ್ರೇಕ್ಷಕ ಪ್ರಭು ಭಾಳ ದೊಡ್ಡವದಾನೆ, ಕೊಡ್ತಾನೆ, ಎಸ್ಲೇಬೇಕು. ಆದರೆ ಇದು ಸುಳ್ಳು, ಮೋಸ, ಇದೇನೇನೋ ಮಾಡಿ ಇದಕ್ಕೆ ನಾವು ಕಲಾವಿದರು, ನಿಜವಾಗಿ ಬದುಕೋ ಕಲಾವಿದರಿಗೆ ಹೆಸರಿಗೆ ಕಲಂಕ ಹಚ್ಚೋದ. ಕರೆಕ್ಟು. ವರ್ಷಕ್ಕೊಮ್ಮೆ ಕುಟುಂಬ ಎಲ್ಲ ಸೇರ್ತೀರಾ? ಈ ಮಕ್ಕಳು ಹೊರಗಡೆ ಇದ್ದವರೆಲ್ಲ? ಹಂಗೇನಿಲ್ಲ ಸರ್, ಯಾವಾಗ ಬರ್ತಾರೆ, ಒಂದೇ ಸರಿ ಅಂತೇಳಿ ಹಿಂಗೆ ಸೇರಂಗಿಲ್ಲ. ಅವನಿಗೆ ಯಾವಾಗ ಅವಕಾಶ ಇದ್ದು ಅವ್ರು ಬರ್ತಾರೆ, ನಮ್ಗೆ ಯಾವಾಗ ಅವಕಾಶ ಇದ್ದು ನಾವು ಹೋಗಿರ್ತೀವಿ. ಹಿಂಗೆ ಎಲ್ಲರೂ ಯಾವಾಗ ನೆನೆಸ್ತದೆ ಅವಾಗ. ಸೊ ಖುಷಿಯಾಗಿರಿ. ಇನ್ನು ಮುಂದಿನ ಆಲೋಚನೆ ಏನು? ಏನಾದರೂ ಇಟ್ಕೊಂಡಿದ್ದೀರಾ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು? ಏನಿಲ್ಲ ಸರ್, ಏನಿಲ್ಲ. ಈಗ ಹೋಗ್ಬೇಕು, ನಾಟಕ ಬರಿಬೇಕು, ಜನರು ಒಳ್ಳೆ ನಾಟಕಪ್ಪ ಅಂತಂದ್ರೆ ಅದು ದೊಡ್ಡ ಖುಷಿ ನನಗೆ. ಅದಕ್ಕಿಂತಲೂ ಏನು ಖುಷಿ ಇಲ್ಲ. ಬಂದು ಕೈ ಕೂಡಿಸಿ ಪ್ರೀತಿ ಮಾಡಿ ಹೇಳಿ ಕೇಳಿ ಹೋಗ್ತಾರಲ್ಲ, ಅದು ಭಾಳ ದೊಡ್ಡದದು ಸರ್.
ವೀಕ್ಷಕರೇ, ಇಲ್ಲಿಯವರೆಗೆ ಜೇವರ್ಗಿ ರಾಜಣ್ಣ ಅವರ ಅಂತರಂಗದ ಒಂದು ಕಥನವನ್ನು ಕೇಳಿದೆವು. ಮತ್ತೆ ಕಂಪನಿ ನಾಟಕದ ಸುಖ ದುಃಖ ಸಾರ್ಥಕತೆ ಮತ್ತು ಆ ಮೂಲಕವೇ ಒಂದು ಅಪರೂಪದ ಬದುಕು ಕಟ್ಟಿದ ಒಂದು ಸಾಹಸಿ, ಮತ್ತೆ ಯಾವುದೇ ರೀತಿಯ ರಂಗಭೂಮಿಗೆ ಅಂಟಿದ ಯಾವುದೇ ದುಶ್ಚಟದ ರೋಗಗಳನ್ನು ಅಂಟಿಸ್ಕೊಳ್ಳದೇನೆ ಸುಸಂಸ್ಕೃತವಾಗಿ ಸಂಸ್ಕಾರಬದ್ಧವಾಗಿಯೂ ಬದುಕಬಹುದು, ಬದುಕನ್ನು ಕಟ್ಟಬಹುದು, ಸಮಾಜಕ್ಕೆ ಮಾದರಿ ಆಗ್ಬೋದು ಅನ್ನೋದಕ್ಕೆ ಜೇವರ್ಗಿ ರಾಜಣ್ಣ ಒಂದು ಒಳ್ಳೆಯ ಉದಾಹರಣೆ ಅಂತ ಭಾವಿಸ್ತಾ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತಾ, ಅವರ ಬದುಕು, ಅವರ ಪ್ರಯಾಣ, ಅವರ ರಂಗಭೂಮಿ ನಿರಂತರವಾಗಿ ಸಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ.